Hello everyone, welcome to Sanmargaha classes. Let us see question number 60 of chapter Light. How does the image of an object form in our eyes? ನಮ್ಮ ಕಣ್ಣಲ್ಲಿ ಒಂದು ಆಬ್ಜೆಕ್ಟ್ ನ ಇಮೇಜ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. Behind the pupil of the eye is a thick lens in the middle. ಇಲ್ಲೇನಿದೆ ಪ್ಯುಪಿಲ್ ಹಿಂದ್ಗಡೆ ಒಂದು ಥಿಕ್ ಲೆನ್ಸ್ ಇರುತ್ತೆ. The pupil is a small opening controlled by the iris. Pupil ಏನಿದೆ it is a small opening, hole type ಇರುತ್ತೆ and it is controlled by iris. The iris controls the amount of light entering the eyes. Iris ಏನ್ ಮಾಡುತ್ತೆ pupil ಅನ್ನ ದೊಡ್ಡ ಮತ್ತೆ ಸಣ್ಣ ಮಾಡ್ಲಿಕ್ಕೆ help ಮಾಡುತ್ತೆ, which thus controls the amount of light entering the eye. The lens focuses the light rays reflected from the object onto retina. ಇಲ್ಲಿ ಈಗ pupil ಇಂದ ಲೈಟ್ ಎಂಟರ್ ಆಯ್ತು. ಈ ಲೆನ್ಸ್ ಏನ್ ಮಾಡುತ್ತೆ ವಿಚ್ ಫೋಕಸಸ್ ದ ಲೈಟ್ ರೇಸ್ ರಿಫ್ಲೆಕ್ಟೆಡ್ ಫ್ರಾಮ್ ದ ಆಬ್ಜೆಕ್ಟ್ ಆನ್ ಟು ರೆಟಿನಾ. ಇಲ್ಲಿ ಯಾವುದೋ ಒಂದು ಆಬ್ಜೆಕ್ಟ್ ಇಂದ ರಿಫ್ಲೆಕ್ಟ್ ಆಗಿ ಬಂದಿರೋ ಲೈಟ್ ಏನಾಗ್ತಾ ಇದೆ ನಮ್ಮ ಕಣ್ಣೊಳಗೆ ಹೋಗ್ತಿದೆ ಅಂತ ಇಟ್ಕೊಳ್ಳಿ. ಮೊದಲು ಕಾರ್ನಿಯಾ ಏನ್ ಮಾಡುತ್ತೆ ಅದನ್ನ ರಿಫ್ರಾಕ್ಟ್ ಮಾಡುತ್ತೆ. ಆಮೇಲೆ ಐರಿಸ್ ಪ್ಯುಪಿಲ್ ಏನಿದೆ ಅದ್ರ ಥ್ರೂ ಲೆನ್ಸ್ ಹೋಗುತ್ತೆ. ದಿಸ್ ಲೆನ್ಸ್ ಅಗೇನ್ ರಿಫ್ರಾಕ್ಟ್ಸ್ ದಟ್ ಲೈಟ್ ಅಂಡ್ ಫೋಕಸಸ್ ಇಟ್ ಆನ್ ರೆಟಿನಾ ವಿಚ್ ಪ್ರೊಡ್ಯೂಸಸ್ ಆನ್ ಇನ್ವರ್ಟೆಡ್ ಇಮೇಜ್ ಆಫ್ ದ ಆಬ್ಜೆಕ್ಟ್. ಇಲ್ಲಿ ರೆಟಿನಾದಲ್ಲಿ ಫಾರ್ಮ್ ಆಗಿರೋ ಇಮೇಜ್ ಏನಿದೆ ಇಟ್ ಇಸ್ ಇನ್ವರ್ಟೆಡ್. ನಾನು ಸ್ಟ್ರೇಟ್ ಆಗಿರೋದು ಕಾಣ್ತಿದೆ ಅಂದ್ರೆ ನಿಮ್ ರೆಟಿನಾದಲ್ಲಿ ಅದು ಯಾವ ತರ ಬಿದ್ದಿರುತ್ತೆ, ಉಲ್ಟಾ ಬಿದ್ದಿರುತ್ತೆ. ದ ರೆಟಿನಾ ಕಂಟೇನ್ಸ್ ಮೆನಿ ನರ್ವ್ ಸೆಲ್ಸ್. ನರ್ವ್ ಸೆಲ್ಸ್ ಯಾವ್ಯಾವುದು, ಕೋನ್ಸ್ ಅಂಡ್ ರಾಡ್ಸ್ ಅಲ್ವಾ. ಕೆಲವೊಂದಿಷ್ಟು ಕೋನ್ಸ್ ಏನಿದೆ ಅದು ಬ್ರೈಟ್ ಲೈಟ್ ಗೆ ಸೆನ್ಸಿಟಿವ್ ಇರುತ್ತೆ. ರಾಡ್ಸ್ ಆರ್ ಸೆನ್ಸಿಟಿವ್ ಟು dim light. The sensations felt by the nerve cells are then transmitted to the brain by the optic nerve. ಇಲ್ಲಿ ಆಪ್ಟಿಕ್ ನರ್ವ್ ಥ್ರೂ ಏನಾಗಿರುತ್ತೆ ಆ ಸೆನ್ಸೇಷನ್ ಬ್ರೈನ್ ಗೆ ಟ್ರಾನ್ಸ್ಮಿಟ್ ಆಗಿರುತ್ತೆ. ದ ಬ್ರೈನ್ perceives the image of the object. ಈ ಬ್ರೈನ್ ಏನ್ ಮಾಡುತ್ತೆ ವಿಚ್ perceives the image of object. ನಮ್ ರೆಟಿನಾದಲ್ಲಿ ಉಲ್ಟಾ ಇತ್ತಲ್ಲ ಅದನ್ನ ಸ್ಟ್ರೇಟ್ ಮಾಡಿ ನಮ್ಗೆ ರೆಕಗ್ನೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿ ಇಮೇಜ್ ಆಫ್ ಅನ್ ಆಬ್ಜೆಕ್ಟ್ ಫಾರ್ಮ್ ಇನ್ ಅವರ್ ಐಸ್ ಅಂತ ನಾವು ಬರಿಬಹುದು. ಥ್ಯಾಂಕ್ ಯು.